ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ ಒಂದು ಭಯಾನಕ ಸ್ಟೋರಿ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಮುಂದುವರ್ಸೋಣ. ಹೀಗೆ ಒಬ್ಬ ಶ್ರೀಮಂತ ಇರ್ತಾನೆ. ಅವನ ತೋಟ, ಗದ್ದೆ, ಹಾಗೆ ಕೆಲವೊಂದು ಎರಡೆರಡು ಮನೆಗಳು ಮತ್ತು ಬಂಗಲೆ, ಹೀಗೆ ಸುಮಾರು ಸಂಪತ್ತಿರುತ್ತೆ. ಇದು ಕೂಡಲೇ ಅವನಿಗೆ ಆ ತೋಟವನ್ನು ನೋಡ್ಕೋದಕ್ಕೆ ಒಂದು ಚಿಕ್ಕದಾದ ಫ್ಯಾಮಿಲಿ ಬೇಕಾಗಿರುತ್ತೆ. ಅಂದರೆ ಆ ತೋಟವನ್ನು ಕೆಲಸ ಜಾಸ್ತಿ ಇದ್ದ ಕಾರಣ ಅಡಿಕೆ ಮರ ಮತ್ತು ತೋಟ ತುಂಬ ಇದ್ದ ಕೂಡಲೇ ಆ ತೋಟವನ್ನು ನೋಡ್ಕೊಳ್ತಾ ಹೋಗೋದಕ್ಕೆ ಒಂದು ಫ್ಯಾಮಿಲಿ ಬೇಕಾಗಿರುತ್ತೆ. ಅಂದರೆ ಅವರು ಅಲ್ಲೇ ಕೆಲಸವನ್ನು ಮಾಡ್ಕೋತಾ ಅಲ್ಲೇ ವಸ್ತಿ ಇರ್ಬೇಕು. ಹೀಗೆ ಬೇಕಾದ ಕೂಡಲೇ ಆ ತೋಟಕ್ಕೆ ಕೆಲಸಕ್ಕೆ ಬಂದ ಒಬ್ಬ ವ್ಯಕ್ತಿ ಹತ್ರ ಅವನು ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಆಯಿತು ನೋಡ್ತೀನಿ ಅಂತೇಳಿ ಅವರು ಸಹ ಹೋಗಿ ಹೇಳ್ತಾರೆ. ಮಾರನೇ ದಿನ ಬಂದು, ಸರ್ ಒಂದು ಹೀಗಿದೆ ಫ್ಯಾಮ್ಲಿ, ಅವ್ರಿಗೆ ಇಂತಿಷ್ಟು ಅಮೌಂಟ್ ಕೊಡಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಕೊಡೋಣ, ಖರ್ಚು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಸಹ ಕರ್ಕೊಂಬರ್ತಾನೆ. ಬೇರೆ ಊರಿಂದ ಆ ವ್ಯಕ್ತಿಯನ್ನು ಬಂದು ಮಾತಾಡಿಸಿ ಅವರಿಗೆ ವರ್ಷಕ್ಕೆ ಇಂತಿಷ್ಟು ಅಮೌಂಟು ಮತ್ತು ಜೋಳ ಕಾಳು ಕಡೆಗಳನ್ನು ಅಂತೇಳಿ ಕೊಟ್ಟು ಒಪ್ಪಿಗೆ ಆಗುತ್ತೆ. ಆದ ಕೂಡಲೇ ಅವರು ಸಹ ಇರೋದಕ್ಕೆ ಒಪ್ಕೋತಾರೆ. ಒಪ್ಕೊಂಡು ಅದೇ ತೋಟದಲ್ಲಿ ಮಾರನೇ ದಿನ ಬಂದು ಅವರ ಊರಿಂದ ಬಂದು ಇರ್ತಾರೆ. ಅದೇ ದೂರದಲ್ಲಿ ಅವರ ಸಾಹುಕಾರ ಅಂತ ಹೇಳಿದಲ್ಲ, ಆ ಶ್ರೀಮಂತ ಕೂಡ ಅದೇ ತೋಟದಲ್ಲಿ ಇರ್ತಾನೆ. ತೋಟದಿಂದ ಅವರ ಬಂಗ್ಲೆ ಮತ್ತು ಮನೆ ಅದೇ ತೋಟದಿಂದ ದೂರದಲ್ಲಿ ಇವ್ರದೊಂದು ಚಿಕ್ಕದಾದ ಮನೆ ಕಟ್ಟಿರ್ತಾನೆ. ಹೀಗೆ ಚಿಕ್ಕದಾದ ಆ ತೋಟವನ್ನು ನೋಡ್ಕೊಳ್ಳಿಕ್ಕೆ ಬಂದಾದ ಫ್ಯಾಮ್ಲಿಗಳಿಗೆ ಇರೋದಕ್ಕೆ ಒಂದು ಚಿಕ್ಕದಾದ ಮನೆ ಕಟ್ಟಿರ್ತಾನೆ. ಹೀಗೆ ಅವರು ಸಹ ಬಂದಿರ್ತಾರೆ. ಇದ್ದು ದಿನಪ್ರತಿ ಕೆಲಸಗಳನ್ನು ಮಾಡ್ಕೊತ ಹೋಗ್ತಾ ಇರ್ತಾರೆ. ಹಾಗೆ ಒಂದಿನ ಬಂದುಬಿಟ್ಟು ಈ ಫ್ಯಾಮ್ಲಿಗೆ ಒಂದು ಅವರ ತಂದೆ ತಾಯಿ ಒಬ್ಬ ಮಗ ಇರ್ತಾನೆ. 3 ಜನ ಬಂದು ಅವರ ತೋಟವನ್ನು ನೋಡ್ಕೊಂಡು ಹೋಗುತ್ತಾ ಅವ್ರ ಕೆಲಸ ಕಾರ್ಯಗಳನ್ನು ದಿನಪ್ರತಿ ಮಾಡ್ತಾ ಇರ್ತಾರೆ. ಹಾಗೆ ಚಿಕ್ಕ ಫ್ಯಾಮ್ಲಿ, ತುಂಬ ಬಡ ಕುಟುಂಬದಿಂದ ಬಂದವರು ಆಯಿತು ಅಂತೇಳಿ ಕೆಲಸ ಮಾಡ್ಕೊತ ಹೋಗ್ತಾ ಇರ್ತಾರೆ. ಹಾಗೆ ಒಂದಿನ ಬಂದುಬಿಟ್ಟು ಅವರ ಚಂತನ ಕೆಲಸಗಳನ್ನು ಮಾಡ್ಕೋತ ಬಂದು ರಾತ್ರಿ ಹೊತ್ತು ಅವರ ಊಟ ಉಪಚಾರಗಳನ್ನು ಮಾಡಿಕೊಂಡು ಹಾಗೆ ಮಲಗಿರ್ತಾರೆ. ಒಂದಿನ ಬಂದುಬಿಟ್ಟು ಆ ಚಿಕ್ಕ ಫ್ಯಾಮ್ಲಿಯಲ್ಲಿ ಆದಂಥ ಆ ಅಶೋಕ, ಅಂದರೆ ಅವರ ತಂದೆ ತಾಯಿಗೆ ಅದೇ ಒಬ್ಬನೇ ಮಗದಂಥ ಅಶೋಕನಿಗೆ ರಾತ್ರಿ 12 ಗಂಟೆ ಸುಮಾರು ಒಂದು ಸೌಂಡ್ ಕೇಳುತ್ತೆ. ಅಂದರೆ ಯಾವುದೋ ಒಂದು ಹೆಣ್ಣು ಹುಡುಗಿ ಹೊರಗಡೆ ನಿಂತು ಮಾತಾಡ್ತಾ ಇರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಇದೇನು ರಾತ್ರಿ ಟೈಮಲ್ಲಿ ಇಲ್ಲಿ ಯಾರಂತೇಳಿ ಅವನು ಎದ್ದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನಿಂತು ನೋಡ್ತಾನೆ, ಅಲ್ಲಿ ಯಾರೂ ಸಹ ಇರೋದು ಇಲ್ಲ, ಏನು ಕಾಣೋದು ಇಲ್ಲ. ಆಯಿತು ಯಾರಿಲ್ಲ ಅಂತೇಳಿ ವಾಪಸ್ ಬಂದು ಮಲಗ್ತಾನೆ. ಮಲಗಿದ ಕೂಡಲೇ ಬೆಳಿಗ್ಗೆ ಎದ್ದ ಕೂಡಲೇ ಅವನು ಹೇಳ್ತಾನೆ, ಅವ್ರ ತಂದೆ ಹತ್ರ ಹೇಳ್ತಾನೆ, ಹೀಗೆ ರಾತ್ರಿ ಇಲ್ಲಿ ಯಾರೋ ಮಾತಾಡ್ತಾ ಇದ್ರು, ಯಾರೋ ಇದ್ದರು ಅಂತ ಹೇಳಿದ್ಕೊಳ್ಳಿ, ಏನಿಲ್ಲ ನಿನ್ನ ಕನಸಿರ್ಬೋದು ಬಿಡು ಅಂಥೇಳಿ, ಭ್ರಮೆ ಇರ್ಬೋದು ಬಿಡು ಅಂಥೇಳಿ ಅವನಿಗೆ ಹಾಗೆ ಬೈದು ಮತ್ತು ದಿನಪ್ರತಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಹೋಗ್ತಾರೆ. ಹಾಗೆ ಮತ್ತೆ ಸೇಮ್ ಟು ಸೇಮ್ ಮಾರನೇ ದಿನ ರಾತ್ರಿ ಅವನಿಗೆ ಯಾರೋ ಆ ಮನೆಯಲ್ಲಿ ನಡೆದಾಡ್ತವ್ರು ಹೇಗೆ ಕೇಳಿಸುತ್ತೆ. ಅಂದರೆ ಕಾಲ್ಗೆಜ್ಜೆ ಸಪ್ಪಳ ಮತ್ತು ಕೈ ಬೆಳೆ ಹೀಗೆ ಜೋರಾಗಿ ನಡೆದಾಡ್ತಾರೋ ಹೋಗಿ ಓಡಾಡ್ತಾರೋ ಹಾಗೆ ಕೇಳಿಬರ್ಸುತ್ತೆ. ಅವನು ಮಲಗಿರುವಾಗ ಈ ಶಬ್ದವನ್ನು ಕೇಳ್ತಾ ಇರ್ತಾನೆ. ಈ ರಾತ್ರಿ ಟೈಮಲ್ಲಿ ಯಾರು ಇಲ್ಲಿ ನಡೆದಾಡೋದು? ಅವ್ರ ಅಮ್ಮನೂ ಸಹ ಒಳಗಡೆ ಇರ್ತಾಳೆ, ಏನೋ ಇರ್ಬೋದು, ಯಾರೋ ಬಂದಿರ್ಬೋದು ಅಂತೇಳಿ ಹೊರಗಡೆ ಎದ್ದು ಬರ್ತಾನೆ. ಇವನು ಹೊರಗಡೆ ಎದ್ದು ಬಂದ ಕೂಡಲೇ ಆ ಸೌಂಡು ಅಲ್ಲೇ ನಿಲ್ಲುತ್ತೆ. ಯಾರಿಲ್ಲ ಬಿಡು, ನನ್ನ ಭ್ರಮೆ ಅಂತೇಳಿ ವಾಪಸ್ ಹೋಗಿ ಮಲಗ್ತಾನೆ. ಮಲಗಿದ ಕೂಡಲೇ ಮತ್ತೆ ಅಡಿಗೆ ಮನೆಯಲ್ಲಿ ಒಂದು ಜೋರಾದ ಪಾತ್ರೆ ಬಿದ್ದೋ ಥರ ಸೌಂಡ್ ಕೇಳಿಸುತ್ತೆ. ಬೆಕ್ಕೋದು ಕಿಡಿಯಿರ್ಬೋದು ಅಂತೇಳಿ ಹಾಗೆ ಅವತ್ತು ಸಹ ಆಟೆ ಬಿಡ್ತಾನೆ, ಬಿಟ್ಟು ಹಾಗೆ ಮಲಗಿರ್ತಾನೆ. ಇದು ದಿನಂಪ್ರತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಒಂದಿನ ಬಂದುಬಿಟ್ಟು ಅದೇ ದಿನದಲ್ಲಿ ಒಂದು ಅಮಾವಾಸ್ಯೆ ಇರ್ತದೆ. ಅಮಾವಾಸ್ಯೆ ರಾತ್ರಿ ಇವನಿಗೆ ನೀರು ಕುಡಿಯೋಣಂತೆ ರಾತ್ರಿ 2 ಗಂಟೆ ಸುಮಾರು ಆ ನೀರು ಕುಡಿಯೋದಕ್ಕೆ ಬರ್ತಾನೆ. ನೀರು ಕುಡಿದು
ವಾಪಸ್ ಹೋಗಬೇಕಾದ್ರೆ ಹಾಗೆ ಇವನ ಎದುರು ಆ ವಿಂಡೋ ಓಪನ್ ಆಗಿರುತ್ತೆ. ವಿಂಡೋ ಕ್ಲೋಸ್ ಮಾಡೋಣ ಅಂತ ಹೋಗಿರ್ತಾನೆ. ಹೋದ ಕೂಡಲೇ ಆ ಮನೆಯಿಂದ ದೂರದಲ್ಲಿ ಹತ್ತಿಪೀಠದಲ್ಲಿ ಒಬ್ಬ ಮಹಿಳೆ ನಿಂತು ನೋಡ್ತಾ ಇರೋ ಹಾಗೆ ಇವನಿಗೆ ಕಾಣುತ್ತೆ. ಕಂಡು ಕೂಡಲೇ ಯಾರಪ್ಪ ಈ ರಾತ್ರಿಯಲ್ಲಿ ಅಂತೇಳಿ ನೋಡ್ತಾನೆ. ನೋಡಿದ ಕೂಡಲೇ ನೋಡ್ತಾ ಇದ್ದಂಗೆ ಆ ಮಹಿಳೆ ಇವನ ಕಡೆನೇ ನಡ್ಕೊಂಡು ಬಂದೋ ರೀತಿ ಆಗುತ್ತೆ. ಇವನಿಗೆ ಭಯ ಆಗಿಬಿಡುತ್ತೆ, ಇದೇನಪ್ಪ ರಾತ್ರಿ ಟೈಮು ಅಂಥೇಳಿ. ಭಯ ಆದ ಕೂಡಲೇ ಆ ವಿಂಡೋವನ್ನು ಕ್ಲೋಸ್ ಮಾಡಿ ವಾಪಸ್ಸು ಅವ್ರ ತಂದೆ ಹತ್ರ ಹೋಗಿ ಮಲಗ್ತಾನೆ. ಮಲಗಿದ ಕೂಡಲೇ ಅವ್ರ ತಂದೆನ ಎಬ್ಬಿಸಿ ಹೇಳ್ತಾನೆ, ಅಪ್ಪ ಹಿಂಗೆ ಆಗ್ತಾಯಿದೆ, ಯಾರೂ ಇದ್ದಾರೆ ಇಲ್ಲಿ, ನನಗೆ 3 ದಿನದಿಂದ ಆಯಿತು ಈ ರೀತಿ ಆಗ್ತಾಯಿದೆ. ಈಗ ನೋಡಿದರೆ ಆ ಮನೆ ಹೊರಗಡೆ ಒಂದು ಹೆಂಗಸು ನಿಂತಿದೆ ಅಂತ ಹೇಳ್ತಾನೆ. ಏನೆಲ್ಲ ಬಿಡಪ್ಪ ಅಂಥೇಳಿ ಅವನಿಗೆ ಭಯ ಆಗ್ತಾಯಿದ್ದ ಕಾರಣ ಸರಿ ಯಾರು ಬಾ ಅಂತ ತೋರಿಸ್ತೇಳಿ ಆ ತಂದೆನೂ ಸಹ ಆ ವ್ಯಕ್ತಿಯ ಜೊತೆ ಹೊರಗಡೆ ಹೋಗ್ತಾನೆ. ಹೋಗಿ ನೋಡ್ತಾನೆ, ಯಾರೂ ಕಾಣೋದಿಲ್ಲ. ವಾಪಸ್ಸು ಬರ್ತಾಯಿದ್ರೆ ಆ ಮನೆಯ ಸುತ್ತಲೆಲ್ಲ ಯಾರೋ ಓಡಾಡೋ ರೀತಿ ಶಬ್ದ ಕೇಳಿಬರುತ್ತೆ. ಈ ಅಶೋಕನಿಗೆ ಮತ್ತು ಅವ್ರ ತಂದೆಗೆ ಇಬ್ಬರಿಗೆ ಸಹ ಕೇಳಿಸುತ್ತೆ. ನೋಡು, ನಾ ಏನು ಹೇಳಿದೆ ನಿಮಗೆ, ಇಲ್ಲ ಅಂತ ಹೇಳ್ತೀರಾ, ನೋಡಿ ಇಲ್ಲಿ ಯಾವ ರೀತಿ ಆಗ್ತದೆ ಅಂಥೇಳಿ ಕೇಳಿದ ಕೂಡಲೇ ಒಂದು ಕಾಲ್ಗೆಜ್ಜೆ ಸಪ್ಪಳ ಹಾಕೊಂಡು ಯಾರೋ ಆ ಮನೆ ಸುತ್ತ ಓಡಾಡೋ ರೀತಿ ಶಬ್ದ ಕೇಳಿಬರಿಸುತ್ತೆ. ಇಬ್ಬರಿಗೂ ಸಹ ತುಂಬ ಭಯ ಆಗಿಬಿಡುತ್ತೆ. ಭಯ ಆದ ಕೂಡಲೇ ಹೋಗಿ ಮಲಗ್ತಾರೆ. ಮಲಗಿದ ಕೂಡಲೇ ರಾತ್ರಿ ಮಲಗಿರ್ತ ಇದೇ ರೀತಿಯಾದ ಇಡೀ ರಾತ್ರಿ ಎಲ್ಲ ನಿದ್ದೆ ಆಗಿರಲ್ಲ ಅವರಿಗೆ. ಅಂದರೆ ಈ ರೀತಿ ಜೋರಾಗಿ ಕಿರ್ಚೋದು, ಅಳೋದು, ಓಡಾಡೋದು ಈ ರೀತಿ ಶಬ್ದ ಆದ ಕೂಡಲೇ ಹಾಗೆ ಭಯದಿಂದ ಮಲಗಿರ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಅವರ ಕೆಲಸ ಕಾರ್ಯಗಳಿಗೆ ದಿನಂಪ್ರತಿ ಹೋಗ್ತಾ ಇರ್ತಾರೆ. ಹಾಗೆ ಆ ತೋಟಕ್ಕೆ ಬಂದ ಒಬ್ಬ ವ್ಯಕ್ತಿ ಹತ್ರ ಕೇಳ್ತಾರೆ. ಅಂದರೆ ಆ ತೋಟಕ್ಕೆ ಕೆಲಸಕ್ಕೆ ಬಂದ ವ್ಯಕ್ತಿ ಹತ್ರ ಇವ್ರು ಹೇಳ್ತಾರೆ. ಹೇಳಿದ ಕೂಡಲೇ, ಸರ್ ಹಿಂಗೆ ಆ ಮನೆಯಲ್ಲಿ ಏನಾದರೂ ಇದೆಯಾ, ನಾವು ಮಲಗಿರುವಾಗ ರಾತ್ರಿ ಟೈಮಲ್ಲಿ ಈ ರೀತಿ ಆಗ್ತಾಯಿದೆ, ಅಂದರೆ ಯಾರೋ ಓಡಾಡೋದು, ಜೋರಾಗಿ ಕಿರ್ಚೋದು, ಅಳೋದು, ದೂರದಲ್ಲಿ ಯಾರೋ ನಿಂತಿರೋ ಥರ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಆ ವ್ಯಕ್ತಿ ಹೇಳ್ತಾನೆ, ನಾನು ಈ ಮನೆಗೆ ಬಂದ ದಿನವೇ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ, ಬಟ್ ಆ ವ್ಯಕ್ತಿ ಹೇಳೋಷ್ಟರಲ್ಲಿ ಆ ಮನೆಯ ಮಾಲೀಕ ಅಂದರೆ ಆ ತೋಟದ ಸಾಹುಕಾರ ಅವನ್ನ ನೋಡಿ ಬೈತಾನೆ. ಏ ಬಾಯಿಲಿ ಅಂಥೇಳಿ ಆ ವ್ಯಕ್ತಿಯನ್ನು ಕರೆದು, ಏನು ಮಾಡ್ತಾಯಿದ್ದೆ, ನಿನ್ನ ಕೆಲಸಗಳನ್ನು ಮಾಡು, ಅದನ್ನು ಬಿಟ್ಟು ಬಂದವ್ರ ಜೊತೆ ಏನು ಮಾತಾಡ್ತೀಯ ಅಂಥೇಳಿ ಅವರಿಗೆ ಬೈತಾನೆ. ಬೈದ ಕೂಡಲೇ ಅವನು ಹೋಗಿಬಿಡ್ತಾನೆ. ಇವರಿಗೆ ಇದೇ ಮೈಂಡಲ್ಲಿ ಉಳಿತದೆ, ಏನಾಗಿರ್ಬೋದು, ಏನೆಲ್ಲ ಇವನು ಬೇರೆ ಈ ರೀತಿ ಹೇಳ್ದ ಅಂಥೇಳಿ ಆ ದಿನಂಪ್ರತಿ ದಿನಾನು ಆ ಕೆಲಸಗಳನ್ನು ಮಾಡ್ಕೋತಾ ಅದೇ ಮೈಂಡಲ್ಲಿ ಇಟ್ಕೊಂಡು ವಾಪಸ್ ಬರ್ತಾರೆ ಮನೆಗೆ. ರಾತ್ರಿ ಆದ ಕೂಡಲೇ ಬಂದು ಊಟ ಮಾಡ್ಕೋತಾ ತಂದೆ ಅಥವಾ ಆ ತಾಯಿ 3 ಜನ ಮಾತಾಡ್ತಾ ಇರ್ತಾರೆ. ನಾವಿಲ್ಲಿರೋದು ಒಳ್ಳೆಯದಲ್ಲ, ಊರಿಗೆ ಹೋಗೋಣ ಅಂಥೇಳಿ ಅವರು ಮಾತಾಡ್ತಿರ್ತಾರೆ. ಹಾಗೆ ಮಾತಾಡಿ ಅವತ್ತ ರಾತ್ರಿ ಸರಿ ಆಯಿತು ಅಂಥೇಳಿ ಮಲಗ್ತಾರೆ. ಮಲಗಿದ ಕೂಡಲೇ ಸುಮಾರು ರಾತ್ರಿ ಒಂದು 3 ಗಂಟೆ ಆಗಿರ್ಬೋದು. ಆ ಮನೆಯಲ್ಲಿ ಒಂದು ಹಾಲಲ್ಲಿ ಒಂದು ಹೆಂಗಸು ಕೂತು ಜೋರಾಗಿ ಅಳ್ತಾ ಇರೋ ರೀತಿ ಸೌಂಡ್ ಕೇಳಿಸುತ್ತೆ. ಅದು ಈ ಸರಿ ಈ 3 ಜನಕ್ಕೂ ಕೇಳ್ತಾ ಇರುತ್ತೆ. ತುಂಬ ಈ ಸ್ಟೋರಿ ನಿಮಗೇನಾದರೂ ಇದೇ ರೀತಿಯಾದ ನಿಮ್ಮ ಘಟನೆ ಆಗಿದ್ರೆ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ನಮಗಂತೂ ತುಂಬ ಭಯ ಆಗ್ತಾ ಇದೆ. ಆ ಹೆಂಗಸು ಮನೆಯಲ್ಲಿ ಕೂರಿಸುತ್ತೆ. ಎದ್ದ ಕೂಡಲೇ 3 ಜನ ಎದ್ದು ಬರ್ತಾರೆ. ಎದ್ದು ಬಂದು ದೂರದಿಂದ ನಿಂತು ನೋಡ್ತಾ ಇರ್ತಾರೆ. ಇವ್ರಿಗೆ ಕಾಣ್ತಾ ಇರುತ್ತೆ ಕಪ್ಪಾದ ಆಕೃತಿ ಆ ಮನೆಯ ಹಾಲಿನಲ್ಲಿ ಕೂತು ಜೋರಾಗಿ ಅಳೋ ರೀತಿ ಕೇಳ್ತಾ ಇರುತ್ತೆ. ಯಾರು ನೀನು, ಏನು ಅಂತೇಳಿ ಜೋರಾಗಿ ಇವರು ಸಹ ಭಯದಲ್ಲಿ ಕೇಳ್ತಾರೆ. ಆ ಹೆಂಗಸು ಹೇಳ್ತದೆ, ನಾನು ಇಲ್ಲೇ ಸತ್ತಿದ್ದು, ನನ್ನನ್ನು ಇಲ್ಲೇ ಸಾಯಿಸಿದ್ದು ಅಂತ ಜೋರಾಗಿ ಕೀರ್ಚಿ ಅಳ್ತಾ ಇರುತ್ತೆ. ಸಡನ್ಲಿ ಆ ನೋಡೋಷ್ಟರಲ್ಲಿ ಮತ್ತೆ ಮಾಯ ಆಗಿಬಿಡುತ್ತೆ. ಇವರು ತುಂಬ ಭಯ ಬಿದ್ದು ಬಿಡ್ತಾರೆ. ಭಯ ಬಿದ್ದು ಏನು ಮಾಡೋದು ಅಂತೇಳಿ ಹೋಗಿ ಮನೆಯಲ್ಲಿದ್ದ ದೇವರ ಕೋಣೆಯಲ್ಲಿ ಹೋಗಿ 3 ಜನ ಪ್ರಸಾದವನ್ನು ಹಚ್ಕೊಂಡು ಕೂಡ್ತಾರೆ. ಇಡೀ ರಾತ್ರಿಯಲ್ಲಿ ನಿದ್ದೆನೇ ಮಾಡಲ್ಲ, ಹಾಗೆ ಕೂತು ಬೆಳಗ್ಗೆ ಎದ್ದು ಹಾಗೆ ಆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಮೊನ್ನೆ ಸಿಕ್ತ ವ್ಯಕ್ತಿನೇ ಇವರಿಗೆ ಸಿಗ್ತಾನೆ. ಸಿಕ್ಕ ಕೂಡಲೇ, ಸರ್ ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್, ನಮಗೆ ಇಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ ಕೂಡಲೇ ಆ ವ್ಯಕ್ತಿ ಹೇಳ್ತಾನೆ, ನಿನ್ನೆ ಹೇಳಬೇಕಾದ್ರೆ ಸಾಹುಕಾರ ತಡೆದ, ಇವತ್ತು ಹೇಳ್ತಾ ಇದ್ದೀನಿ ಕೇಳಿ,
ನಿಮ್ಮದು ಈ ಮನೆಯಲ್ಲಿ ಇದೇ ರೀತಿಯಾದ ಮುಂಚೆ ಫ್ಯಾಮ್ಲಿ ನೀವು ಹೇಗೆ ಬಂದಿರಿ ಇದೇ ರೀತಿಯ ಒಂದು ಫ್ಯಾಮ್ಲಿ ಇತ್ತು. ಪಾಪ ಅವರು ನಿಮ್ಮ ಥರನೇ ಚೆನ್ನಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಒಂದಿನ ಬಂದ್ಬಿಟ್ಟು ಯಾವುದೋ ಒಬ್ಬ ಸ್ವಾಮೀಜಿ ಇವ್ರ ತೋಟಕ್ಕೆ ಬಂದು ಇವ್ರ ಸಾಹುಕಾರನ ಜೊತೆನೇ ಆ ತೋಟ ಎಲ್ಲ ಸುತ್ತಾಡಿ ಹಾಗೆ ಈ ಮನೆ ಹತ್ರ ಬಂದಾಗ ಅವನು ಹೇಳ್ತಾನೆ, ಈ ಮನೆಯಲ್ಲಿ ನಿಧಿ ಇದೆ, ಇದಕ್ಕೊಂದು ಬಲಿ ಕೊಟ್ಟರೆ ಆ ನಿಧಿ ನಿಮ್ಮದಾಗುತ್ತೆ ಅಂತೇಳಿ ಆ ಸಾಹುಕಾರಿಗೆ ಹೇಳಿದುಕೊಳ್ಳೆ ಆ ಸಾಹುಕಾರಿಗೆ ಆ ನಿಧಿಯ ಆಸೆಕ್ಕಾಗಿ ಈ ಮನೆಯಲ್ಲಿದ್ದ ಫ್ಯಾಮ್ಲಿ ಕೈಲೇ ಆ ಸಾಹುಕಾರ ನಿಮಗೂ ಸಹ ಒಂದು ಪಾಲು ಕೊಡ್ತೀನಿ ಅಂತೇಳಿ ಆ ನಿಧಿಯನ್ನು ಅಡ್ಡಿಸಿ ಆ ತಂದೆ ತಾಯಿಯ ಎದುರುಗಡೆ ಆ ಸ್ವಾಮೀಜಿ ಕೈಲೇ ಈ ತಂದೆ ತಾಯಿಯ ಮಗಳನ್ನು ಆ ನಿಧಿಯ ಅಡ್ಡಿದ ಜಾಗಕ್ಕೆ ಬಲಿ ಕೊಡ್ತಾನೆ. ಬಲಿ ಕೊಟ್ಟು ಸಾಯಿಸಿ ಆ ನಿಧಿಯನ್ನು ತಗೊಂಡು ಹೋಗಿರ್ತಾನೆ. ಆ ತಂದೆ ತಾಯಿಗೆ ಸ್ವಲ್ಪ ಬಂಗಾರದ ಆಸೆ ತೋರಿಸಿ ಕೊಟ್ಟು ಆ ಫ್ಯಾಮ್ಲಿಯನ್ನು ವಾಪಸ್ ಊರಿಗೆ ಕಳಿಸಿರ್ತಾನೆ ಅಂತ ಹೇಳ್ತಾನೆ. ಹೇಳಿಸಿಕೊಳ್ಳೆ ಇವರಿಗೆ ತುಂಬ ಭಯ ಆಗಿಬಿಡುತ್ತೆ. ಅಂದರೆ ನಮಗೆ ಇಷ್ಟುವರೆಗೂ ಇಲ್ಲಿ ಕಾಣ್ತಾ ಇರೋದು ಅಥವಾ ಜೋರಾಗಿ ಅಳ್ತಾ ಇರೋದು ಆ ಹೆಣ್ಣಿನ ಆತ್ಮನ ಅಂಥೇಳಿ ಅವ್ರ ಹತ್ರ ಕೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಹೌದು, ಆ ಹೆಣ್ಣಿನ ಆತ್ಮ ಇದೇ ಮನೆಯಲ್ಲಿ ಶಾಂತಿ ಸಿಗ್ಲಾರ್ಕ ಈ ಬಂದ ಫ್ಯಾಮ್ಲಿಗಳಿಗೆ ಕಾಣ್ತಾ ಇರುತ್ತೆ. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನೂ ಇರಲಾರ ಥರ ಮಾಡ್ತಾಯಿದೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವರು ತುಂಬ ಭಯ ಬಿದ್ದು ಬಿಡ್ತಾರೆ. ಭಯ ಬಿದ್ದು ಇಲ್ಲಿ ಸವಾಸನೆ ಬೇಡ, ಏನೂ ಬೇಡ ಅಂಥೇಳಿ ಆ ಸಾಹುಕಾರನಿಗೆ ಹೇಳಲಾರ್ದೇ ಆ ತೋಟವನ್ನು ಬಿಟ್ಟು ಊರಿಗೆ ಹೋಗ್ತಾರೆ. ಸ್ನೇಹಿತರೆ, ಈ ಘಟನೆ ಆಗಿದ್ದು ರಿಯಲಿ ಅಂತ ಹೇಳುತ್ತಾ ಈ ಘಟನೆ ಆದ ಮನೆಯಲ್ಲಿ ಆ ಸಬ್ಸ್ಕ್ರೈಬರ್ನೇ ನನ್ನ ಹತ್ರ ಈ ಸ್ಟೋರಿಯನ್ನು ಹೇಳ್ಕೊಂಡಿದ್ದಾನೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಗುಡ್ ಬೈ ಸ್ನೇಹಿತರೆ.